ಚುನಾವಣಾ ಅಕ್ರಮದ ಕುರಿತು ರಾಹುಲ್ ಗಾಂಧಿ ಪ್ರತಿಭಟನೆಯನ್ನ ನಡೆಸಿದರು. ರಾಹುಲ್ ಗಾಂಧಿ ಪ್ರತಿಭಟನೆಗೆ ವ್ಯಂಗ್ಯವಾಡಿದ್ದಾರೆ ಆರ್ ಅಶೋಕ್. ರಾಹುಲ್ ಗಾಂಧಿ ಬೆಂಗಳೂರಿಗೆ ಪಾರ್ಟಿ ಮಾಡಲಿಕ್ಕೆ ಬಂದಿರೋದಾ, ಬಿರಿಯಾನಿ ತಿನ್ನೋದಕ್ಕೆ ಬಂದಿದ್ದಾರೋ, ಪಾರ್ಟಿ ಮಾಡೋದಕ್ಕೆ ಬಂದಿದ್ದಾರೋ ಗೊತ್ತಾಗ್ತಾ ಇಲ್ಲ. ಸಿಎಂ ಡಿಸಿಎಂ ಜಗಳ ಬಿಡಿಸೋದಕ್ಕೆ ಬಂದಿದ್ದಾರೋ ಅಥವಾ ಅದು ಕೂಡ ಗೊತ್ತಾಗ್ತಾ ಇಲ್ಲ. ಅಟೋಮ್ ಬಾಂಬ್ ಸಿಡಿಸ್ತೇನೆ ಅಂತ ಬಂದಿದ್ದಾರೆ, ಅದು ಟುಸ್ ಆಗಿದೆ ಅಂತ ಹೇಳಿದ್ದಾರೆ. ದೀಪಾವಳಿ ಪಟಾಕಿ ತರ ಟುಸ್ ಆಗಿದೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕಾ ಪ್ರಹಾರದ ವೈಖರಿ ಇದು. ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಯಾಕೆ ಬಂದಿದ್ದಾರೆ ಗೊತ್ತಾಗ್ತಾ ಇಲ್ಲ. ಚುನಾವಣಾ ಅಕ್ರಮದ ಕುರಿತು ರಾಹುಲ್ ಗಾಂಧಿ ಪ್ರತಿಭಟನೆ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ದಾರೆ. ಆದ್ರೆ ಅವರ ಕುರಿತು ವ್ಯಂಗ್ಯವಾಡಿದ್ದಾರೆ ಆರ್ ಅಶೋಕ್. ರಾಹುಲ್ ಗಾಂಧಿ ಬೆಂಗಳೂರಿಗೆ ಪಾರ್ಟಿ ಮಾಡೋದಕ್ಕೆ ಬಂದಿದ್ದಾರೋ, ಬಿರಿಯಾನಿ ತಿನ್ನೋದಕ್ಕೆ ಬಂದಿದ್ದಾರೋ ಅಥವಾ ಸಿಎಂ ಡಿಸಿಎಂ ಜಗಳ ಬಿಡಿಸೋದಕ್ಕೆ ಬಂದಿದ್ದಾರೋ ಗೊತ್ತಿಲ್ಲ. ಅಟೋಮ್ ಬಾಂಬ್ ಸಿಡಿಸ್ತೇನೆ ಅಂತ ಬಂದಿದ್ದಾರೆ, ಅದು ಟುಸ್ ಆಗಿದೆ, ದೀಪಾವಳಿ ಪಟಾಕಿ ತರ ಟುಸ್ ಆಗಿದೆ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕಾ ಪ್ರಹಾರವನ್ನ ಮಾಡಿದ್ದಾರೆ. ಚುನಾವಣಾ ಅಕ್ರಮದ ಕುರಿತಂತೆ ಮಹದೇವಪುರ ಅಂತೆಲ್ಲ ಹೇಳಿದ್ದಾರೆ. ಎಲ್ಲ ಪಕ್ಷದ ಬೂತ್ಗೆ ಬೋಲೋಗಳನ್ನ ನೇಮಕ ಮಾಡಿದ್ದಾರೆ, ಬಿಎಲ್ಒಗಳನ್ನ ನೇಮಕ ಮಾಡಿದ್ದಾರೆ. ಅದನ್ನ ಕಾಂಗ್ರೆಸ್ನವರೇ ಮಾಡಿದ್ದಾರೆ. ಏಜೆಂಟ್ ನೇಮಕ ಮಾಡಿರೋದು ಕೂಡ ಕಾಂಗ್ರೆಸ್ಸಿಗರೇ, ಯಾಕೆಂದ್ರೆ ಆಡಳಿತದಲ್ಲಿರೋದು ಕೂಡ ಅವರೇ. ಒಂದು ಮನೆಯಲ್ಲಿ 100 ರಿಂದ 150 ವೋಟ್ ಇದೆಯಂತೆ. ಇಷ್ಟು ದಿನ ಏನ್ ಮಾಡ್ತಾ ಇದ್ರು, ಮಣ್ಣು ತಿಂತಾ ಇದ್ರಾ ಅಂತ ಪ್ರಶ್ನಿಸಿದ್ದಾರೆ. ಏಕವಚನದಲ್ಲೇ ರಾಹುಲ್ ವಿರುದ್ಧ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಹುಶಃ ಇದು ಮಲ್ಲಿಕಾರ್ಜುನ ಖರ್ಗೆ ಅವರು ಮೋದಿ ವಿರುದ್ಧ ಏಕವಚನ ಪ್ರಯೋಗವನ್ನ ಮಾಡಿದ್ರಲ್ಲ, ಅದಕ್ಕೆ ಪ್ರತಿಯಾಗಿ ಇವರು ಕೂಡ ಬಹುಶಃ ಏಕವಚನ ಪ್ರಯೋಗವನ್ನ ಮಾಡಿರಬೇಕು. ಏಟಿಗೆ ಎದಿರೇಟು ಕೊಡ್ಲೇಬೇಕಲ್ಲ, ಹಾಗಾಗಿ ಇವರು ಕೂಡ ತಾವು ಏನು ಕಮ್ಮಿ ಇಲ್ಲ ಅಂತ ಹೇಳಿ ಏಕವಚನ ಪ್ರಯೋಗವನ್ನ ಮಾಡಿದ್ದಾರೆ. ಇಷ್ಟು ದಿನ ಏನು ಮಣ್ಣು ತಿಂತಾ ಇದ್ರ ಇವರು, ಇವರ ಅಧಿಕಾರದಲ್ಲೇ ಇದ್ದಿದ್ದು, ಇವರ ಅಧಿಕಾರದಲ್ಲೇ ಎಲ್ಲವೂ ಕೂಡ ನಡೀತಾ ಇದ್ದಿದ್ದು. ಇಷ್ಟು ದಿನ ಇವರಿಗೆ ಗೊತ್ತಾಗ್ಲಿಲ್ವಾ? ಈಗ ಏಕಾಏಕಿ ಬಂದು ಪ್ರಶ್ನೆ ಮಾಡ್ತಾ ಇದ್ದಾರಲ್ಲ. ಸುಮಾರು ಈ ಚುನಾವಣೆ ನಡೆದೇ 2 ವರ್ಷ ಆಯ್ತು. 2 ವರ್ಷಗಳ ಬಳಿಕ ಈಗ ಯಾಕೆ ಪ್ರಶ್ನೆ ಮಾಡ್ತಾ ಇರುವಂತದ್ದು ಅಂತ ಕೇಳಿದ್ದಾರೆ ಆರ್ ಅಶೋಕ್ ಅವರು. ಎಲ್ಲಾ ಪಕ್ಷದ ಬೂತ್ಗೆ ಬಿಎಲ್ಒಗಳನ್ನ ನೇಮಕ ಮಾಡಿದ್ದು ಇವರೇ, ಅದನ್ನ ಕಾಂಗ್ರೆಸ್ನವರೇ ಮಾಡಿದ್ದಾರೆ. ಏಜೆಂಟ್ ನೇಮಕ ಮಾಡಿರೋದು ಕೂಡ ಕಾಂಗ್ರೆಸ್ಸಿಗರೇ. ಒಂದ್ ಮನೆಯಲ್ಲಿ 100-150 ಓಟು ಇದೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ದಿನ ಅವರು ಏನು ಮಣ್ಣು ತಿಂತಾ ಇದ್ರಾ ಅಂತ ಕಿಡಿಕಾರಿದ್ದಾರೆ ಆರ್ ಅಶೋಕ್ ಅವರು. ಹಸಿವು ಮುಕ್ತ ರಾಜ್ಯ ಅಂತ ಘೋಷಣೆ ಮಾಡಿದ್ದಾರೆ. ಮತ್ತೆ ಫ್ರೀ 2000 ರೂಪಾಯಿ ಫ್ರೀ ಎಲ್ಲೋಯ್ತು ಅಂತ ಸಿದ್ದರಾಮಯ್ಯನವ್ರನ್ನ ಕೇಳ್ಬೇಕು ಜನ. ಈಗ ಅನ್ನನೇ ಕೊಟ್ಟಿಲ್ಲ ಅಂದ್ರೆ ಇನ್ನು ನಿಮ್ಗೆ 2000 ರೂಪಾಯಿ ಬಸ್ ಫ್ರೀ ಇದೆಲ್ಲ ಏನು ಕೆಲಸಕ್ಕೆ ಬರಲ್ಲ. ಅಂದರೆ ರಾಜ್ಯದ ಮಾನ ಮರ್ಯಾದೆಯನ್ನು ಕಾಂಗ್ರೆಸ್ ಸರ್ಕಾರ ಹರಾಜಾಕಿದೆ. ಈ ಘಟನೆ ಆಗಿರೋದು ಕಾಂಗ್ರೆಸ್ ಆಡಳಿತದ ಕನ್ನಡಿ ಹಿಡ್ದಂಗೆ, ಕೈಗನ್ನಡಿ ನಿಮ್ಮ ರಾಜ್ಯದಲ್ಲಿ ಹೆಂಗೆ ನಡೀತಾ ಇದೆ ಅನ್ನೋದಕ್ಕೆ ಕೈಗನ್ನಡಿ. ಈಗ ನಾನು ರಾಹುಲ್ ಗಾಂಧಿನ ಪ್ರಶ್ನೆ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಅವ್ರು ಬಂದಿನಾನೇ ಆಗಿದೆ. ರಾಹುಲ್ ಗಾಂಧಿಯವರೇ ಇದಕ್ಕೆ ಉತ್ತರ ಕೊಡಿ. ರಾಹುಲ್ ಗಾಂಧಿಯವರೇ ಇದಕ್ಕೆ ಉತ್ತರವನ್ನು, ಹಸಿವಿನಿಂದ ಸತ್ತಂತ ತಾಯಿಗೆ ನ್ಯಾಯ ಕೊಡಿ. ಇದಕ್ಕೆ ಬಾಯಿ ಬಿಚ್ಚಿ, ಬಾಯಿಗೆ ಸ್ಟಿಕ್ಕರ್ ಹಾಕೊಂಡು ಹೋಗಬೇಡಿ, ಪ್ಲಾಸ್ಟರ್ ಹಾಕೊಂಡು ಹೋಗಬೇಡಿ, ಬಾಯಿ ಬಿಡಿ ಅಂತ ಆಗ್ರಹ ಮಾಡ್ತಾರೆ. ಅವರು ಹಸಿವು ಮುಕ್ತ ರಾಜ್ಯ ಅಂತ ಘೋಷಣೆ ಮಾಡಿದ್ದಾರೆ. ಮತ್ತೆ ಫ್ರೀ 2000 ರೂಪಾಯಿ ಫ್ರೀ ಎಲ್ಲೋಯ್ತು ಅಂತ ಸಿದ್ದರಾಮಯ್ಯನವ್ರನ್ನ ಕೇಳ್ಬೇಕು ಜನ. ಈಗ ಅನ್ನನೇ ಕೊಟ್ಟಿಲ್ಲ ಅಂದರೆ ಇನ್ನು ನಿಮ್ಗೆ 2000 ರೂಪಾಯಿ ಬಸ್ ಫ್ರೀ ಇದೆಲ್ಲ ಏನು ಕೆಲಸಕ್ಕೆ ಬರಲ್ಲ. ಅಂದರೆ ರಾಜ್ಯದ ಮಾನ ಮರ್ಯಾದೆಯನ್ನು ಕಾಂಗ್ರೆಸ್ ಸರ್ಕಾರ ಹರಾಜಾಕಿದೆ. ಈ ಘಟನೆ ಆಗಿರೋದು ಕಾಂಗ್ರೆಸ್ ಆಡಳಿತದ ಕನ್ನಡಿ ಹಿಡ್ದಂಗೆ, ಕೈಗನ್ನಡಿ ನಿಮ್ಮ ರಾಜ್ಯದಲ್ಲಿ ಹೆಂಗೆ ನಡೀತಾ ಇದೆ ಅನ್ನೋದಕ್ಕೆ ಕೈಗನ್ನಡಿ. ಈಗ ನಾನು ರಾಹುಲ್ ಗಾಂಧಿನ ಪ್ರಶ್ನೆ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಅವ್ರು ಬಂದಿನಾನೇ ಆಗಿದೆ. ರಾಹುಲ್ ಗಾಂಧಿಯವರೇ ಇದಕ್ಕೆ ಉತ್ತರ ಕೊಡಿ. ರಾಹುಲ್ ಗಾಂಧಿಯವರೇ ಇದಕ್ಕೆ ಉತ್ತರವನ್ನು, ಹಸಿವಿನಿಂದ ಸತ್ತಂತ ತಾಯಿಗೆ ನ್ಯಾಯ ಕೊಡಿ. ಇದಕ್ಕೆ ಬಾಯಿ ಬಿಚ್ಚಿ, ಬಾಯಿಗೆ ಸ್ಟಿಕ್ಕರ್ ಹಾಕೊಂಡು ಹೋಗಬೇಡಿ, ಪ್ಲಾಸ್ಟರ್ ಹಾಕೊಂಡು ಹೋಗಬೇಡಿ, ಬಾಯಿ ಬಿಡಿ ಅಂತ ಆಗ್ರಹ ಮಾಡ್ತಾರೆ. ಅವರು ಹಸಿವು ಮುಕ್ತ ರಾಜ್ಯ ಅಂತ ಘೋಷಣೆ ಮಾಡಿದ್ದಾರೆ. ಮತ್ತೆ ಫ್ರೀ 2000 ರೂಪಾಯಿ ಫ್ರೀ ಎಲ್ಲೋಯ್ತು ಅಂತ ಸಿದ್ದರಾಮಯ್ಯನವ್ರನ್ನ ಕೇಳ್ಬೇಕು ಜನ. ಈಗ
ಅನ್ನನೇ ಕೊಟ್ಟಿಲ್ಲ ಅಂದರೆ ಇನ್ನು ನಿಮ್ಮ 2,000 ರೂಪಾಯಿ ಬಸ್ ಫ್ರೀ ಇದೆಲ್ಲ ಏನು ಕೆಲಸಕ್ಕೆ ಬರಲ್ಲ. ಚುನಾವಣಾ ಅಕ್ರಮದ ಕುರಿತು ಮಾತನಾಡ್ತಾ ಇದ್ದಾರೆ. ಇಲ್ಲಿ ರಾಜ್ಯದಲ್ಲಿ ಏನಾಗ್ತಾ ಇದೆ ಅನ್ನುವುದನ್ನು ಕೂಡ ಆರ್ ಅಶೋಕ್ ಅವರು ಪ್ರಶ್ನಿಸಿದ್ದಾರೆ. ಹಸುವಿನಿಂದ ಕೂಡ ಬಳಲಿ ಸತ್ತಂತಹ ಉದಾಹರಣೆಗಳು ಕೂಡ ಇದೆ. ಅನ್ನವನ್ನೇ ಕೊಟ್ಟಿಲ್ಲ ಅಂದ್ರೆ ಇವರು ಮತ್ತೆ ಇನ್ನೇನ್ ಕೊಡ್ತಾರೆ? 2,000 ರೂಪಾಯಿ ಫ್ರೀ ಅಂತ ಹೇಳ್ತಾ ಇದ್ದಾರೆ ಮಹಿಳೆಯರಿಗೆ. ಅದನ್ನು ಕೂಡ ಸರಿಯಾದ ಸಮಯಕ್ಕೆ ತಲುಪಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. 2-3 ತಿಂಗಳಾದ್ರೂ ಆ 2,000 ರೂಪಾಯಿಯನ್ನು ಮಹಿಳೆಯರಿಗೆ ಕೊಡುವಂತಹ ಹಣ ಅದನ್ನು ಕೂಡ ಕೊಡ್ತಾ ಇಲ್ಲ. ಹಸಿವಿನಿಂದ ಕೂಡ ಕೆಲವರು ಸತ್ತಂತಹ ಉದಾಹರಣೆಗಳು ಕೂಡ ಇದೆ. ಅನ್ನವನ್ನು ಕೂಡ ಸಕಾಲಕ್ಕೆ ಕೊಡೋದಕ್ಕೆ ಇವ್ರ ಕೈಲಿ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಅವರು ಪ್ರಶ್ನಿಸಿದ್ದಾರೆ. ಜೊತೆಯಲ್ಲಿ ಚುನಾವಣಾ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಅವರ ಕಾಲಾವಧಿಯಲ್ಲೇ ನಡೆದಿದ್ದು ಅದು. ಆ ಸಮಯದಲ್ಲಿ ಅವರು ಯಾಕೆ ಪ್ರಶ್ನಿಸಿಲ್ಲ? ಹಾಗಾದ್ರೆ ಇವರ ಅಧಿಕಾರಿಗಳು, ಇವರ ಸರ್ಕಾರ ಏನ್ ಕೆಲಸ ಮಾಡ್ತಾ ಇತ್ತು ಅಂತ ಪ್ರಶ್ನಿಸಿದ್ದಾರೆ. ಅವರ ಸರ್ಕಾರವನ್ನೇ ಪ್ರಶ್ನಿಸಬೇಕಾಗಿದೆ. ಹಾಗಾದ್ರೆ ಈಗ ಅವರ ಒಂದು ಕರ್ತವ್ಯ ಯಾವ ರೀತಿಯಲ್ಲಿ ನಿರ್ವಹಿಸಿದ್ದಾರೆ, ನಿಭಾಯಿಸಿದ್ದಾರೆ ಅನ್ನೋದನ್ನ ಅವರು ಪ್ರಶ್ನಿಸಿದ್ದಾರೆ. ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬಿಜೆಪಿಯ ಮುಖಂಡರು ಕೂಡ ಮಾತನಾಡಿದ್ದಾರೆ. ಆರ್ ಅಶೋಕ್ ಅವರು ಕೂಡ ಮಾತನಾಡಿದ್ದಾರೆ. ಹಾಗೆ ಪ್ರಹ್ಲಾದ್ ಜೋಶಿ ಅವರು ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರನ್ನ. ಕೇಳಿಸ್ಕೊಳ್ಳೋಣ ಒಂದ್ಸಲಿ ಅವರು ಏನ್ ಮಾತನಾಡಿದ್ದಾರೆ ಅಂತ ಹೇಳಿ. ಶಿರ್ಸಿ ವಿಧಾನಸಭಾದಾಗ 136 ಕಡೆ ಗೆದ್ರು ಅವರು. ಆವಾಗ EVM ಸರಿ ಇತ್ತು, ಇಲೆಕ್ಷನ್ ಕಮಿಷನ್ ಸರಿ ಇತ್ತು, ಇಲೆಕ್ಟ್ರಲ್ ರೂಲ್ ಸರಿ ಇತ್ತು. 2024 ಲೋಕಸಭಾ ನಾವು ಜಾಸ್ತಿ ಗೆದ್ವಿ. ಅವಾಗ ಇಲೆಕ್ಟ್ರಲ್ ಸರಿ ಇಲ್ಲ, EVM ಸರಿ ಇಲ್ಲ, ಇಲೆಕ್ಷನ್ ಕಮಿಷನ್ ಸರಿ ಇಲ್ಲ. ವೈಸ ವರ್ಷ ನೋಡ್ರಿ ನೀವು, ಮಹಾರಾಷ್ಟ್ರದಾಗ ಲೋಕಸಭಾ ನಾವು ಸೋತ್ವಿ, ವಿಧಾನಸಭಾ ನಾವು ಗೆದ್ವಿ. ಲೋಕಸಭಾ ನಾವು ಸೋತಾಗ ಇಲೆಕ್ಟ್ರಲ್ ರೂಲ್ ಸರಿ ಇತ್ತು, EVM ಸರಿ ಇತ್ತು, ಇಲೆಕ್ಷನ್ ಕಮಿಷನ್ ಸರಿ ಇತ್ತು. ವಿಧಾನಸಭಾದಾಗ ಇಲೆಕ್ಟ್ರಲ್ ರೂಲ್ ಸರಿ ಇಲ್ಲ, EVM ಸರಿ ಇಲ್ಲ, ಇಲೆಕ್ಷನ್ ಕಮಿಷನ್ ಸರಿ ಇಲ್ಲ. ಕುಣಿಲಿಕ್ಕೆ ಬರಲಾರದವರಿಗೆ ನೆಲ ಡೊಂಕು ಅಂತೇಳಿ ನಮ್ಮಲ್ಲಿ ಒಂದು ಗಾದೆ ಮಾತದ, ಕೈಲಾಗದವ ಮೈಯೆಲ್ಲ ಪರಿಚ್ಕೊಂಡ ಅಂತ. ರಾಹುಲ್ ಗಾಂಧಿಯ ಇರ್ರೆಸ್ಪಾನ್ಸಿಬಿಲಿಟಿಗೆ ಮತ್ತು ಮೂರ್ಖತನಕ್ಕೆ ಇದಕ್ಕಿಂತ ಮತ್ತೊಂದು ಉದಾಹರಣೆ ಬೇಕಿಲ್ಲ. ಮತ್ತು ಇಲೆಕ್ಷನ್ ಕಮಿಷನ್ ಅದು ಬಾಯಿ ಬಂದಾಗ ಮಾತಾಡ್ತಾರ. ಅವ್ರ ನೀವು ಹೆಂಗ್ ನಡೆಸ್ಕೊಂಡ್ರಿ ಇಲೆಕ್ಷನ್ ಕಮಿಷನ್? MS ಗಿಲ್ ಮಂತ್ರಿ ಮಾಡಿದ್ರಿ ನೀವು, ರಾಜ್ಯಸಭಾ ಸದಸ್ಯ ಮಾಡಿ. ಚೀಫ್ ಎಲೆಕ್ಷನ್ ಕಮಿಷನ್ ಅಂದ್ರೆ ಅವ್ರ ಮೆಂಟಾಲಿಟಿ ಏನಿತ್ತು? ನಿಮ್ ನೇರವಾಗಿ ಬಂದು ರಿಟೈರ್ ಆದ್ಮೇಲೆ ತಕ್ಷಣ MP, ತಕ್ಷಣ ಮಂತ್ರಿ.